ಮೈಸೂರಿನಲ್ಲಿ ಸೋತೋಗಿದ್ರು. ಮೈಸೂರು 30,000 ಮತಗಳ ಅಂತಂದ್ರೆ ಸೋಚ್ ಕಳಿಸಿದ್ರು. ಆದ್ರೆ ನೀವು ಬದಾಮಿ ಬಾಗಲಕೋಟೆ ಜನ ಅವ್ರು ಕೈ ಹಿಡಿದ್ರಿ, ಮುಖ್ಯಮಂತ್ರಿ ಆದ್ರು. ಆದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಮೊದಲೇ ಸಲ ಮುಖ್ಯಮಂತ್ರಿ ಆದ್ರು, ಈಗಾದ್ರು ಕಳೆದ 7-8 ವರ್ಷದಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಿಮ್ಮ ಗ್ರಾಮಕ್ಕೆ ಇವತ್ತು ಏನು ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗ್ತದೆ. ಮೆಡಿಕಲ್ ಕಾಲೇಜು ಮೊನ್ನೆ ಭೂಮಿ ಪೂಜೆ ಮಾಡಿದ್ರು, ಇಲೆಕ್ಷನ್ ಬಂದದ್ದು ಭೂಮಿ ಪೂಜೆ ಮಾಡಿದ್ರು. ಅಪರ್ ಕೃಷ್ಣಾ ಪ್ರಾಜೆಕ್ಟ್ಸ್, ಈ ಕೃಷ್ಣಾ ಪ್ರಾಜೆಕ್ಟ್ಗೆ 3ನೇ ಹಂತಕ್ಕೆ ಅಷ್ಟು ಹಣ ಕೊಟ್ಟಿರಿ, 75,000 ಕೋಟಿ ಹಣ ಕೊಟ್ಟಿರಿ, ಕೊಡಲಿಲ್ಲ. ಪ್ರತಿ ವರ್ಷ 10,000 ಕೋಟಿ ಹಣ ಇರ್ತೀರಿ, ಇರ್ಲಿಲ್ಲ. ಇವತ್ತು ಘೋಷಣೆ ಮಾಡಿದ್ರೆ ಯಾವುದೇ ಬೊಕ್ಕಸಲ್ಲಿ ಹಣ ಇಲ್ಲದೆ ಇವತ್ತು ಅಪ್ರತಿಷ್ಠ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ, ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಒಂದೇ ಒಂದು ಮಾತನ್ನು ಹೇಳ್ತೀನಿ. ಇವತ್ತೇನಾದ್ರೂ ರಾಷ್ಟ್ರದಲ್ಲಿ ಯುದ್ಧ ನಡೆಯದ ಈ ಜಗತ್ತಲ್ಲಿ ಇವತ್ತು ಭಾರತದ ಜನ ನಾವು ಸುರಕ್ಷಿತವಾಗಿ ಇದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮತ್ತು ಇವತ್ತೇನು ಇಲ್ಲಿ ವೇದಿಕೆಯಲ್ಲಿ ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಮಾನ್ಯ ಯಡಿಯೂರಪ್ಪನವರು ಮೈತ್ರಿಕೂಟ ಆದಾಗ ಅವತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದೆ. ಅವತ್ತು ನಾನು ಕುಮಾರಸ್ವಾಮಿ ಅವರಿಂದ ಯಡಿಯೂರಪ್ಪನವ್ರು ಹೇಳಿದ್ದೆ, ನಮ್ಮ ಇಬ್ಬರು ಮೈತ್ರಿಕೂಟ ಹೀಗೆ ಮುಂದುವರೆದ್ರೆ ಕಾಂಗ್ರೆಸ್ ಧೂಳಿಪಟ ಹಾಕ್ತಿದ್ವಿ. ಈಗ ಸಮಯ ಬಂದಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಕೂಡಿದ್ದೇವೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಂತ್ಯಕಾಲ ಈ ಒಂದು ಚುನಾವಣೆ ಫಲಿತಾಂಶ ಏನಿದೆಯಲ್ಲ, ಇವತ್ತು ಮುಂದಿನ ರಾಜಕೀಯ ದಿಕ್ಸೂಚಿ 2028ರ ಚುನಾವಣೆಯಲ್ಲಿ ಇವತ್ತು ಈ ಒಂದು ಜಯದೊಂದಿಗೆ ಈ ಕಾಂಗ್ರೆಸ್ ಸರ್ಕಾರವನ್ನು ಮರುಕಳಿಸಿ ಇವತ್ತು ಅಲೈನ್ಸ್ NDA ಸರ್ಕಾರ ಇವತ್ತು 28ರಲ್ಲಿ ಅಧಿಕಾರಿ ಬರುವುದು ನಿಶ್ಚಿತ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ವೀರಣ್ಣ ಚರಂತಿ ಮಾತು ನಿಮ್ಮೆಲ್ಲ ಎಲ್ಲ ಅವರೇನು ಹೊಸದಲ್ಲ. ಇವತ್ತು ಅಭಿವೃದ್ಧಿ ಅಧಿಕಾರಿಗಳು 3 ಸಲ ಶಾಸಕರಿದ್ದಾಗ ಯಾವ ರೀತಿ ಉತ್ತಮ ಕೆಲಸ ಮಾಡಿದ್ದಾರೆ ನಿಮ್ ಕಣ್ಣು ಮುಂದೆ ಇದಾವೆ, ನಿಮ್ ಕಣ್ಣು ಮುಂದೆ ಇದೆ ಅಂತ ಒಬ್ಬ ವ್ಯಕ್ತಿಯಿಂದ, ಪ್ರಾಮಾಣಿಕ ವ್ಯಕ್ತಿಯಿಂದ ಆರಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ವೀರಣ್ಣ ಚರಂತಿಮಠ ಅವರಿಗೆ ಬೆಂಬಲ ಕೊಟ್ಟು ಕಮಲದ ಚಿಹ್ನೆಗೆ ಮತವನ್ನು ಕೊಡುವ ಮುಖಾಂತರ ಚರಂತಿಮಠ ಅವರು ಗೆಲ್ಲಿಸಬೇಕು, ಬಿಜೆಪಿ ಕೈ ಬೆಳೆಸಬೇಕು, ನರೇಂದ್ರ ಮೋದಿ ಅವರು ಕೈ ಬೆಳೆಸಬೇಕು ಅಂತ ವಿನಂತಿಯನ್ನು ಮಾಡಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗದ ಜನಪ್ರಿಯ ಸಂಸದರಾಗಿರುವಂತಹ ನಮ್ಮ ನಾಯಕ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೋರ್ತಾರೆ.